ಸೆಕೆಂಡ್ PUC ಹಿಸ್ಟ್ರಿ ಮಾಡೆಲ್ ಕ್ವಶನ್ ಪೇಪರ್ ಅಥವಾ ಇತಿಹಾಸ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಒಳಗೊಂಡಿದೆ ಮಾಹಿತಿ ತಿಳಿಸಿಕೊಡ್ತೀನಿ. ಸೊ ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡ್ಕೊಳ್ಳಿ, ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಈ ಮಾಡೆಲ್ ಕ್ವಶನ್ ಪೇಪರ್ 100% ರಿಯಲ್ ಒಳಗೊಂಡಿದೆ. ಯಾವುದೇ ರೀತಿ ಫೇಕ್ ಮಾಡೆಲ್ ಕ್ವಶನ್ ಪೇಪರ್ ಇಲ್ಲ. ಸೊ ಇಲ್ಲಿ ನೋಡಬಹುದು ನಿಮ್ಮ ಸ್ಕ್ರೀನ್ ಮೇಲೆ 2026 ಮತ್ತು 27ನೇ ಸಾಲಿಗೆ ಸಂಬಂಧಿಸಿದಂತೆ ಒಂದು ಸಬ್ಜೆಕ್ಟ್ಗೆ ಟೋಟಲ್ 5 ಪ್ರಶ್ನೆ ಪತ್ರಿಕೆ ಒಳಗೊಂಡಿದೆ. ಅದರಲ್ಲಿ ಮೊದಲನೇ ಪ್ರಶ್ನೆ ಪತ್ರಿಕೆ ಈ ರೀತಿ ಒಳಗೊಂಡಿದೆ. ಬಹು ಆಯ್ಕೆ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಪ್ರತಿಪಾದನೆ. ಸಿಂಧು ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಕಾರಣ ಆರ್, ಇದು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ. ಇಲ್ಲಿ ಆಪ್ಷನ್ಸ್ ನೋಡಬಹುದು. ಎ ಸರಿಯಾದರೆ ಆರ್ ತಪ್ಪಾಗಿದೆ. ಆಪ್ಷನ್ ಬಿ, ಎ ತಪ್ಪಾಗಿದ್ದರೆ ಆರ್ ಸರಿಯಾಗಿದೆ. ಎ ಮತ್ತು ಆರ್ ಗಳನ್ನು ಸರಿಯಾಗಿವೆ. ಆರ್ ಎ ನ ಸರಿಯಾದ ವಿವರಣೆಯಾಗಿದೆ. ಆಪ್ಷನ್ ಡಿ, ಎ ಮತ್ತು ಆರ್ ಗಳೆರಡು ಸರಿಯಾಗಿವೆ, ಆದರೆ ಆರ್ ನ ಎ ನ ಸರಿಯಾದ ವಿವರಣೆ ಅಲ್ಲ. ಎರಡನೇ ಪ್ರಶ್ನೆ, ಶತವಾಹನರ ರಾಜಧಾನಿ ಪ್ರಸ್ತುತ ಕಂಡು ಬರುವಂತ ರಾಜ್ಯ. ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಇ ಮಧ್ಯಪ್ರದೇಶ, ಆಪ್ಷನ್ ಸಿ ಬಿಹಾರ, ಆಪ್ಷನ್ ಡಿ ಮಹಾರಾಷ್ಟ್ರ. ಮೂರನೇ ಪ್ರಶ್ನೆ, ಎರಡನೇ ತೈರನ್ ಯುದ್ಧ ಇವುಗಳ ನಡುವೆ ನಡೆಯಿತು. ಮಹಮ್ಮದ್ ಗಜ್ನಿ ಮತ್ತು ಪೃಥ್ವಿರಾಜ್ ಚೌಹಾಣ್. ಆಪ್ಷನ್ ಬಿ ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್. ಆಪ್ಷನ್ ಸಿ ಮಹಮ್ಮದ್ ಗೋರಿ ಮತ್ತು ಜಯೇಂದ್ರ. ಆಪ್ಷನ್ ಡಿ ಮಹಮ್ಮದ್ ಬಿನ್ ಕಾಸಿಂ ಮತ್ತು ಪೃಥ್ವಿರಾಜ್ ಚೌಹಾಣ್. ಸೊ ಉತ್ತರ ಗೊತ್ತಿದ್ರೆ ಮಾಹಿತಿ ತಿಳಿಸಬಹುದು. ನಾಲ್ಕನೇ ಪ್ರಶ್ನೆ, ವಿಶಿಷ್ಟಾದ್ವೈತ ಸಿದ್ಧಾಂತ ಪ್ರತಿಪಾದಕರು. ಇದು ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಶಿವಾಚಾರ್ಯರು, ಶಂಕರಾಚಾರ್ಯರು, ಬಸವೇಶ್ವರರು, ರಾಮಾನುಜಾಚಾರ್ಯರು. ಐದನೇ ಪ್ರಶ್ನೆ, ಭಾರತೀಯ ಅಂತಾರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧಿನಿವೇಶನ ನಡೆದ ವರ್ಷ. ಆಪ್ಷನ್ ಎ 1885, ಆಪ್ಷನ್ ಬಿ 1886, ಆಪ್ಷನ್ ಸಿ 1887, ಆಪ್ಷನ್ ಡಿ 1881. ರೋಮನ್ ಸಂಖ್ಯೆ 2ರಲ್ಲಿ ಬಿಟ್ಟ ಸ್ಥಳಗಳು ಕೆಳಗಡೆ ನೋಡಬಹುದು. ಉತ್ತರ ಕೂಡ ನೀಡಲಾಗಿದೆ. ಹಾಗೆ ಬಿಟ್ಟ ಸ್ಥಳ ಕೂಡ ನೋಡಬಹುದು. ಅಶ್ವಘೋಷ ರಚಿಸಿದ ಕೃತಿ. ಎಲಿಫೆಂಟ್ ಆದ ಪುರಾತನ ಹೆಸರು. ನನ್ನನ್ನು ಭಾರತದ ಗಿಣಿ ಎಂದು ಕರೆಯಲಾಗಿದೆ. ಹರವರನ್ನು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದರು. ರಕ್ಷಿಸುವ ಕರ್ನಾಟಕದ ದೇವಿ ಗೀತೆಯನ್ನು ರಚಿಸಿದವರು. ಕೆ.ಸಿ. ರೆಡ್ಡಿ, ಬುದ್ಧ ಚರಿತ, ಶಾಂತಕವಿ, ಅಮೀರ್ ಖುಸ್ರು, ಪಂಪ. ರೋಮನ್ ಸಂಖ್ಯೆ 3ರಲ್ಲಿ ಬಿಟ್ಟ ಸ್ಥಳಗಳು ಕೂಡ ನೋಡಬಹುದು. ಭೀಮಾ ಕ್ಯಾಟ್ಸ್, ಫೈಸಸ್. ಆಪ್ಷನ್ ಬಿ ರಾಜಾ ತೋದರಮಲ್ಲ. ಆಪ್ಷನ್ ಸಿ ಯಾನೆ ಇಬ್ರಾಹಿಂ ಆದಿಲ್ ಶಾ. ಆಪ್ಷನ್ ಡಿ ಗುರುನಾನಕ. ಆಪ್ಷನ್ ಇ ಆಲೂರು ವೆಂಕಟರಾವ್. ಸೊ ಕರ್ನಾಟಕದ ಅಗಾಥ ವೈಭವ, ಸಿಖ್ ಧರ್ಮ ಸ್ಥಾಪಕ, ಬೌದ್ಧ ವಿದ್ವಾಂಸ, ಕುಶನರಸ, ಕಂದಾಯ ಮಂತ್ರಿ, ಜಗದ್ಗುರು ಬಾದ್ಶಾ. ರೋಮನ್ ಸಂಖ್ಯೆ 4ರಲ್ಲಿ 1 ಅಂಕದ ಪ್ರಶ್ನೆಗಳು. ಪ್ರಶ್ನೆ, ಸಿಂಧೂ ನಾಗರಿಕತೆಯ ಹಡಗುಕಟ್ಟೆಯಲ್ಲಿ ಪತ್ತೆಯಾಗಿದೆ. ಅರ್ಥಶಾಸ್ತ್ರ ಬರೆದವರು ಯಾರು? ಕಬೀರರು ರಚಿಸಿದ ಭಕ್ತಿ ಗೀತೆ ಯಾವ ಪ್ರಕಾರದಲ್ಲಿವೆ? ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವ ವರ್ಷ ಸ್ಥಾಪನೆಯಾಯಿತು? ಸೋರಿಕೆ ಸಿದ್ಧಾಂತ ಪ್ರತಿಪಾದಿಸಿದವರು ಯಾರು? ಸೊ 1 ಅಂಕದ ಪ್ರಶ್ನೆಗಳು ಈ ರೀತಿ ಒಳಗೊಂಡಿದೆ. ರೋಮನ್ ಸಂಖ್ಯೆ 5ರಲ್ಲಿ 2 ಅಂಕದ ಪ್ರಶ್ನೆಗಳು. ಭಾರತದ 2 ಇತರೆ ಹೆಸರುಗಳನ್ನು ತಿಳಿಸಿ. ಈ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಭಾರತದಲ್ಲಿ ಉದ್ಯಮಿಸಿರುವ ಯಾವುದಾದ್ರೂ 2 ಪ್ರಮುಖ ಧರ್ಮಗಳನ್ನು ಹೆಸರಿಸಿ. ಪ್ಯಾಲೋಲಿಥಿಕ್ ಪದದ ಅರ್ಥ ಏನು? ಸಿಂಧು ನಾಗರಿಕತೆಯ ಶವ ಸಂಸ್ಕಾರ ಪದ್ಧತಿಯನ್ನು ತಿಳಿಸಿ. ಗೊಮ್ಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದವರು ಯಾರು ಮತ್ತು ಎಲ್ಲಿ? ವಿಷ್ಣುವರ್ಧನ ಯಾವುದಾದ್ರೂ 2 ಬಿರುದುಗಳನ್ನು ತಿಳಿಸಿ. ಇಂಡೋ ಇಸ್ಲಾಮಿಕ್ ಶೈಲಿ ಯಾವುದಾದ್ರೂ 2 ಲಕ್ಷಣವನ್ನು ತಿಳಿಸಿ. ತಾಜ್ ಮಹಲ್ ಕಟ್ಟಿಸಿದವರು ಯಾರು ಮತ್ತು ಎಲ್ಲಿ? ಶಂಕರಾಚಾರ್ಯ ಷಣ್ಮತ ಸ್ಥಾಪನಾಚಾರ್ಯ ಎಂದು ಕರೆಯಲು ಕಾರಣ ಏನು? ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಮತ್ತು ಎಲ್ಲಿ? ಕಪ್ಪು ಕೋಣೆ ದುರಂತ ಎಂದರೇನು? ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಮರದ ವಿಫಲತೆಗೆ ಯಾವುದಾದ್ರೂ 2 ಕಾರಣಗಳನ್ನು ಬರೆಯಿರಿ. ಹರಿತವಾರಿ ಪದ್ಧತಿ ಎಂದರೇನು? ಚೋಳ ಗ್ರಾಮಾಡಳಿತವನ್ನು ವಿವರಿಸಿ. ಶಿವಾಜಿಯ ದಿಗ್ವಿಜಯಗಳನ್ನು ವಿವರಿಸಿ. ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ. ರಾಷ್ಟ್ರೀಯ ಉದಯಕ್ಕೆ ಕಾರಣವಾದ ಅಂಶಗಳು ಯಾವುವು? ರೋಮನ್ ಸಂಖ್ಯೆ 7ರಲ್ಲಿ 10 ಅಂಕದ ಪ್ರಶ್ನೆಗಳು. ಇದರಲ್ಲಿ ಆಪ್ಷನ್ಸ್ ಒಳಗೊಂಡಿದೆ. ಟೋಟಲ್ 4 ಪ್ರಶ್ನೆಗಳಲ್ಲಿ 2ಕ್ಕೆ ಮಾತ್ರ ಉತ್ತರಿಸಬೇಕು. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸ್ವರ್ಣಯುಗ ಎಂದು ಏಕೆ ಕರೆಯುತ್ತಾರೆ ಮತ್ತು ವಿವರಿಸಿ. ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ ಹಾಗೂ ಕಲೆ, ವಾಸ್ತುಶಿಲ್ಪವನ್ನು ಕುರಿತು ಬರೆಯಿರಿ. ಸರ್ ಎಂ ವಿಶ್ವೇಶ್ವರಯ್ಯ ಆಧುನಿಕ ಮೈಸೂರಿನ ನಿರಾರ್ಥಕ ವಿಶ್ಲೇಷಿಸಿ. ಕಾಲಾನುಕ್ರಮ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ವಿಡಿಯೋನಲ್ಲಿ ಯಾವ ರೀತಿ ನೀವು ಕಾಲಾನುಕ್ರಮ ಬರೀಬೇಕು ಅದು ಕೂಡ ಮಾಹಿತಿ ತಿಳಿಸುತ್ತೇನೆ. ರೋಮನ್ ಸಂಖ್ಯೆ 9ರಲ್ಲಿ ನಿಮಗೆ ಒದಗಿಸಿರುವ ಭಾರತದ ಭೂಪಟದಲ್ಲಿ ಈ ಕೆಳಗಿನ ಇತಿಹಾಸಗಳನ್ನು ಗುರುತಿಸಿ ಪ್ರತಿಯೊಂದು ಸ್ಥಳದ ಬಗ್ಗೆ ವಿವರಣೆ ಬರೆಯಿರಿ. ಪಾಟಲಿಪುತ್ರ, ಬಾದಾಮಿ, ಆಗ್ರಾ, ಬಾಂಬೆ, ಜಲಿಯನ್ ವಾಲಾಬಾಗ್ ಈ ರೀತಿ ಒಳಗೊಂಡಿದೆ. ದೃಷ್ಟಿ ವಿಕಲತ ವಿದ್ಯಾರ್ಥಿಗಳಿಗೆ ಮಾತ್ರ ಜೀವನ ಮತ್ತು ಅವರ ಸಾಧನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ಸೆಕೆಂಡ್ PUC ಹಿಸ್ಟ್ರಿ ಮಾಡೆಲ್ ಕ್ವಶನ್ ಪೇಪರ್ ಅಥವಾ ಇತಿಹಾಸ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಒಳಗೊಂಡಿತ್ತು ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.